worksheet, and the topic is Rita's Nest. Today we will do the first chapter in practice book. Okay? All of you look at the screen, children. Yes, you are seeing their passage, isn't it? I will read this passage. All of you listen carefully. Okay? Topic 1, Rita's Nest. Worksheet 1. Read the story and answer the questions. One day, Mullah Nasruddin was resting in a field under the cool shade of a tall walnut tree. It was a very hot day and the field had many green trees that offered shade. Mullah Nasruddin was enjoying the cool breeze. It was a perfect resting place for tired travelers. As he looked around, he noticed huge pumpkins growing on delicate vines right out of the ground in the neighboring field. He looked up to see the tiny walnuts growing on the branches of the huge tree, and then he looked at the pumpkins again. How strange Mother Nature is, he thought, to make plum pumpkins grow on thin vines while little walnuts have their own impressive tree. As he was thinking this over, he started feeling sleepy. He was about to shut his eyes when a walnut fell from the tree and hit his head. The mullah rubbed his sore head, picked up the fallen walnut and looked high up towards the branches of the walnut tree. Then he looked at the pumpkins growing safely on the ground. "Oh Mother Nature, you are wise. What would I have done if a pumpkin had fallen on my head?" See, this was the passage. Howdalva makkale? Yes. See, here is a story about Mullah Nasruddin. Mullah Nasruddin ಬಗ್ಗೆ ಒಂದು ಸ್ಟೋರಿ ಇದೆ, ಹೌದಲ್ವಾ? See, one day Mullah Nasruddin was resting in a field under the cool shade of a tall walnut tree. You are seeing an image of walnut tree. Walnut tree image ನೋಡ್ತಾ ಇದ್ದೀರಾ. ವಾಲ್ನಟ್ ಅಂದರೆ ಕನ್ನಡದಲ್ಲಿ ಆಕ್ರೋಡು ಅಂತ ಹೇಳ್ತಾರೆ. ದಟ್ ಇಸ್ ಅ ಡ್ರೈ ಫ್ರೂಟ್. ಓಕೆ, ಆ ಮರದ ಕೆಳಗೆ ತುಂಬ ಶೇಡಿ ಪ್ಲೇಸ್, ಅದು ಶೇಡ್ ಮೀನ್ಸ್ ನೆರಳು ಇದ್ದಿದ್ದರಿಂದ ಹಿ ವಾಸ್ ರೆಸ್ಟಿಂಗ್ ಅಂಡರ್ ಅ ವಾಲ್ನಟ್ ಟ್ರೀ. ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದ, ವಿಶ್ರಾಂತಿ ತಗೊಳ್ತಿದ್ದ. ಇಟ್ ವಾಸ್ ಅ ವೆರಿ ಹಾಟ್ ಡೇ ಆ್ಯಂಡ್ ದ ಫೀಲ್ಡ್ ಹ್ಯಾಡ್ ಮೆನಿ ಗ್ರೀನ್ ಟ್ರೀಸ್ ದಟ್ ಆಫರ್ಡ್ ಶೇಡ್. ಓಕೆ, ಅಲ್ಲಿ ಏನು ಹಾಟ್ ಡೇ, ತುಂಬ ಬಿಸಿಲು ಇದ್ದಿದ್ದರಿಂದ ಅವನೇನು ಮಾಡ್ತಾ ಇದ್ದ, ಆ ಮರದ ಕೆಳಗೆ ನೆರಳು ಚೆನ್ನಾಗಿತ್ತಂತ ಅಲ್ಲಿ ವಿಶ್ರಾಂತಿ, ರೆಸ್ಟ್ ಮಾಡ್ತಾ ಇದ್ದ. ಮುಲ್ಲಾ ನಸ್ರುದ್ದೀನ್ ವಾಸ್ ಎಂಜಾಯಿಂಗ್ ದ ಕೂಲ್ ಬ್ರೀಸ್. ಇಟ್ ವಾಸ್ ಅ ಪರ್ಫೆಕ್ಟ್ ರೆಸ್ಟಿಂಗ್ ಪ್ಲೇಸ್ ಫಾರ್ ಟಯರ್ಡ್ ಟ್ರಾವೆಲರ್ಸ್. ಕೂಲ್ ಬ್ರೀಸ್ ಮೀನ್ಸ್ ತಂಪಾದ ಗಾಳಿ, ಮರದ ಕೆಳಗೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ಅಲ್ಲಿ ಚೆನ್ನಾಗೆ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದ. ಇಟ್ ವಾಸ್ ಅ ಪರ್ಫೆಕ್ಟ್ ರೆಸ್ಟಿಂಗ್ ಪ್ಲೇಸ್ ಫಾರ್ ಟಯರ್ಡ್ ಟ್ರಾವೆಲರ್ಸ್. ಟಯರ್ಡ್ ಅಂದರೆ ಪ್ರಯಾಣ ಮಾಡಿ ಸುಸ್ತಾಗಿ ಬರ್ತಾ ಇರ್ತಾರಲ್ವಾ, ಅಂಥವರಿಗೆ ಏನು ಅದು ಪರ್ಫೆಕ್ಟ್ ರೆಸ್ಟಿಂಗ್ ಪ್ಲೇಸ್ ಆಗಿತ್ತು, ವಿಶ್ರಾಂತಿ ತಗೊಳ್ಳೋಕ್ಕೆ ಒಳ್ಳೆ ಸ್ಥಳ ಆಗಿತ್ತು. ಆ್ಯಸ್ ಹಿ ಲುಕ್ಡ್ ಅರೌಂಡ್, ಹಿ ನೋಟಿಸ್ಡ್ ಹ್ಯೂಜ್ ಪಂಪ್ಕಿನ್ಸ್ ಗ್ರೋಯಿಂಗ್ ಆನ್ ಡೆಲಿಕೇಟ್ ವೈನ್ಸ್. ಅಲ್ಲಿ ಹಾಗೆಯೇ ಸುತ್ತಮುತ್ತ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಆ ಕಡೆ ಈ ಕಡೆ ನೋಡುವಾಗ ಅವನಿಗೊಂದು ಏನು ಕಾಣ್ತು, ಡೆಲಿಕೇಟ್ ವೈನ್ಸ್, ಒಂದು ಡೆಲಿಕೇಟ್ ಆಗಿರುವಂಥ ಬಳ್ಳಿನಲ್ಲಿ ಹ್ಯೂಜ್ ಪಂಪ್ಕಿನ್ಸ್. ಯು ಆರ್ ಸೀಯಿಂಗ್ ಆನ್ ಇಮೇಜ್ ಆಫ್ ಪಂಪ್ಕಿನ್ಸ್. ಡೆಲಿಕೇಟ್ ವೈನಲ್ಲಿ ಪಂಪ್ಕಿನ್ ಬೆಳೆದಿರೋಂಥ ಇಮೇಜ್ ನೋಡ್ತಾ ಇದ್ದೀರಾ ನೀವು ಇವಾಗ, ಹೌದಲ್ವಾ? ಆ ರೀತಿ ನೋಡ್ದ, ಇದೇನು ಈ ಬಳ್ಳಿ ಇಷ್ಟು ತೆಳುವಾಗಿದೆ, ಡೆಲಿಕೇಟ್ ಆಗಿದೆ, ಸ್ವಲ್ಪ ಈಗ ಹೇಳಿದ್ರೆ ಕಿತ್ತೆ ಹೋಗುತ್ತೆ, ಅದರಲ್ಲಿ ಎಷ್ಟು ದೊಡ್ಡ ಪಂಪ್ಕಿನ್ ಕಾಣ್ತಾ ಇದೆಯಲ್ಲ ಅಂತ ನೋಡ್ತಾ ಇದ್ದಾನೆ. ರೈಟ್ ಔಟ್ ಆಫ್ ದ ಗ್ರೌಂಡ್ ಇನ್ ದ ನೈಬರಿಂಗ್ ಫೀಲ್ಡ್. ನೈಬರಿಂಗ್ ಮೀನ್ಸ್ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಮೈದಾನದಲ್ಲಿ ಅದನ್ನು ನೋಡ್ದ. He looked up to see the tiny walnuts growing on the branches of the huge tree.
ನಾವು ಯು ಆರ್ ಸೀಯಿಂಗ್ ಅನ್ ಇಮೇಜ್ ಆಫ್ ಹ್ಯೂಜ್ ಟ್ರೀ. ವಾಲ್ನಟ್ಟಿಂದು ದೊಡ್ಡದಾದಂಥ ಒಂದು ಮರ ನೋಡ್ತಾ ಇದ್ದೀರಾ. ಅದರಲ್ಲೇನು ವಾಲ್ನಟ್ ಇಷ್ಟಿಷ್ಟೇ ಪುಟಾಣಿವಿದೆ. ಇದೇನು ಡೆಲಿಕೇಟ್ ವೈನ್ಸಲ್ಲಿ ದೊಡ್ಡ ದೊಡ್ಡ ಹ್ಯೂಜ್ ಪಂಪ್ಕಿನ್ ಬೆಳೆದ್ರೆ ಏನು ಹ್ಯೂಜ್ ಟ್ರೀನಲ್ಲಿ ದೊಡ್ಡ ಟ್ರೀನಲ್ಲಿ ಪುಟಾಣಿ ವಾಲ್ನಟ್ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆ್ಯಂಡ್ ದೆನ್ ಹಿ ಲುಕ್ಡ್ ಅಟ್ ದ ಪಂಪ್ಕಿನ್ಸ್ ಅಗೇನ್. ವಾಲ್ನಟ್ನ ಮೇಲೆ ನೋಡ್ತಾನೆ, ಮರದಲ್ಲಿ ಇಷ್ಟು ದೊಡ್ಡ ಮರ ಇದೆ, ಆದರೆ ವಾಲ್ನಟ್ ನೋಡಿದ್ರೆ ಆ ಬ್ರಾಂಚಸಲ್ಲಿ ಇಷ್ಟಿಷ್ಟೇ ಇದೆ. ಆದರೆ ತೆಳುವಾದ ಪಂಪ್ಕಿನ್ ಬಳ್ಳಿಗೆ ಇಷ್ಟಿಷ್ಟು ದೊಡ್ಡ ಪಂಪ್ಕಿನ್ ಇದೆ. ಹೇಗಿದು? ಹೌ ಸ್ಟ್ರೇಂಜ್ ಮದರ್ ನೇಚರ್ ಈಸ್ ಹೀ ಥಾಟ್. ಅವನಿಗೆ ಯೋಚನೆ ಬಂತು, ಈ ಪ್ರಕೃತಿ ಮಾತೆ, ಈ ಮದರ್ ನೇಚರ್ ಇದಾರಲ್ವಾ, ಇದು ಎಷ್ಟು ಒಂಥರ ವಿಚಿತ್ರ ಅನಿಸುತ್ತಲ್ವಾ. ಟು ಮೇಕ್ ಪಂಪ್ಕಿನ್ಸ್ ಗ್ರೋ ಆನ್ ಥಿನ್ ವೈನ್ಸ್. ಪಂಪ್ಕಿನ್ಸ್ ಎಲ್ಲ ಥಿನ್ ವೈನ್ಸ್, ತೆಳುವಾದಂಥ ಒಂದು ಬಳ್ಳಿಯಲ್ಲಿ ಬೆಳೆದಿದೆ. ವೈಲ್ ಲಿಟಲ್ ವಾಲ್ನಟ್ಸ್ ಹ್ಯಾವ್ ದೇಯರ್ ಓನ್ ಇಂಪ್ರೆಸಿವ್ ಟ್ರೀ. ಹೌದಲ್ವಾ? ಆದರೆ ಲಿಟಲ್ ವಾಲ್ನಟ್ಸ್ ಏನಾಗಿದೆ, ದೊಡ್ಡ ಟ್ರೀನಲ್ಲಿ ಬೆಳೆದಿದೆ ಅಂತ ಅವನಿಗೆ ಈ ಪ್ರಕೃತಿ ಎಷ್ಟು ವಿಚಿತ್ರವಾಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾನೆ. ಆಸ್ ಹಿ ವಾಸ್ ಥಿಂಕಿಂಗ್ ದಿಸ್ ಓವರ್ ಹಿ ಸ್ಟಾರ್ಟೆಡ್ ಫೀಲಿಂಗ್ ಸ್ಲೀಪಿ. ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಏನಾಯಿತು, ಅವನಿಗೆ ಅಲ್ಲೇ ಮರದ ಕೆಳಗೆ ವಿಶ್ರಾಂತಿ ಮಾಡ್ತಾ ಇದ್ದ. ಕೂಲ್ ಬ್ರೀಸ್, ತಂಪಾದ ಗಾಳಿ ಬರ್ತಾ ಇತ್ತು, ಹಾಗೆ ನಿದ್ದೆ ಕೂಡ ಬಂತು. ಹಿ ವಾಸ್ ಅಬೌಟ್ ಟು ಶಟ್ ಹಿಸ್ ಐಸ್ when a walnut fell from the tree and hit his head. ಏನಾಯಿತು, ಒಳ್ಳೆ ನಿದ್ದೆ ಹೋದ. ನಿದ್ದೆ ಹೋಗಿರುವಂಥ ಸಮಯದಲ್ಲಿ ಏನಾಯಿತು, ಒಂದು ವಾಲ್ನಟ್ ಮೇಲಿಂದ ಮರದಿಂದ ಕೆಳಗಡೆಗೆ ಅವನ ತಲೆ ಮೇಲೆ, ಹಣೆ ಮೇಲೆ ಕರೆಕ್ಟಾಗೆ ಬೀಳುತ್ತೆ. ದ ಮುಲ್ಲಾ rubbed his sore head, picked up the fallen walnut and looked high up towards the branches of the walnut tree. ಈಗ ಅವನಿಗೆ ಸಡನ್ನಾಗೆ ತಲೆ ಮೇಲೆ ಒಂದು ಬಂದು ಏನಾರು ಬಿತ್ತು ಅಂದರೆ ಸಡನ್ನಾಗೆ ಎಚ್ಚರ ಆಗುತ್ತೆ. ಹಾಗೆ ಎಚ್ಚರ ಮಾಡಿಕೊಂಡು ತನ್ನ ತಲೆನೆಲ್ಲ ಉಜ್ಜಿಕೊಂಡು ಏನು ಮಾಡ್ತಾನೆ, ಮೇಲ್ಗಡೆ ನೋಡ್ತಾನೆ. ದೆನ್ ಹಿ ಲುಕ್ಡ್ ಅಟ್ ದ ಪಂಪ್ಕಿನ್ಸ್ ಗ್ರೋಯಿಂಗ್ ಸೇಫ್ಲಿ ಆನ್ ದ ಗ್ರೌಂಡ್. ಆಮೇಲೆ ನೋಡ್ತಾನೆ ಪಂಪ್ಕಿನ್ಸು ಏನೋ ಗ್ರೌಂಡ್, ಫೀಲ್ಡಲ್ಲಿ, ಮೈದಾನದಲ್ಲಿ ಬಳ್ಳಿ ಬೆಳೆದಿರೋದಿದು ತುಂಬಾ ಸೇಫು. ಯಾಕೆ? ಮೇಲೆ ಮರದಲ್ಲಿ ನೋಡ್ತಾನೆ. ಪಂಪ್ಕಿನ್ ಏನಾರು ಆ ಮರದಲ್ಲಿ ಮೇಲೆಯಿಂದ ನನ್ನ ತಲೆ ಮೇಲೆ ಬಿದ್ದಿದ್ರೆ ಏನಾಗ್ಬೋದಿತ್ತು? ಈ ವಾಲ್ನಟ್, ಚಿಕ್ಕ ವಾಲ್ನಟ್ ಬಿದ್ದಿದ್ದಕ್ಕೇ ನನಗೆ ಇಷ್ಟು ಪೇಯ್ನ್ ಆಯಿತು, ತಲೆನ ಉಜ್ಕೊಂಡೆ ನಾನು. ಆದರೆ ಪಂಪ್ಕಿನ್ ಏನಾರು ಈ ಮರದಲ್ಲಿ ಬಿಟ್ಟಿದ್ದಿದ್ರೆ, ಅಷ್ಟು ಮೇಲಿಂದ ಪಂಪ್ಕಿನ್ ಏನಾರು ನನ್ನ ತಲೆ ಮೇಲೆ ಬಿದ್ದಿದ್ರೆ ಏನಾಗ್ಬೋದಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಓಕೆ. ಓ ಮದರ್ ನೇಚರ್, ಯು ಆರ್ ವೈಸ್. ವಾಟ್ ವುಡ್ ಐ ಹ್ಯಾವ್ ಡನ್ ಇಫ್ ಅ ಪಂಪ್ಕಿನ್ ಹ್ಯಾಡ್ ಫಾಲನ್ ಆನ್ ಮೈ ಹೆಡ್. ಪ್ರಕೃತಿ, ನೀನು ಏನು ಇವಾಗ ಇಟ್ಟಿದ್ಯಾ, ಈಗ ಬಳ್ಳಿಲಿ ಪಂಪ್ಕಿನ್, ಗ್ರೌಂಡಲ್ಲಿ ಪಂಪ್ಕಿನ್ ಹೇಗೆ ದೊಡ್ಡ ದೊಡ್ಡದು ಪಂಪ್ಕಿನ್ನು ಆ ತೆಳುವಾದ ಬಳ್ಳಿಲಿ ಗ್ರೌಂಡ್, ಫೀಲ್ಡಲ್ಲಿ ಹೇಗೆ ಬೆಳೆದಿದೆಯೋ ಅದು ಕರೆಕ್ಟ್ ಇದೆ. ಈ ಪಂಪ್ಕಿನ್ ಏನಾದ್ರು ಈ ವಾಲ್ನಟ್ ಟ್ರೀನಲ್ಲಿ ಈ ರೀತಿ ದೊಡ್ಡ ದೊಡ್ಡ ಮರಗಳಲ್ಲಿ ಮೇಲೆ ಇದ್ದಿದ್ರೆ, ಅಕಸ್ಮಾತ್ ಮೇಲಿಂದ ನನ್ನ ತಲೆ ಮೇಲೆ ಬಿದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತು. ಸೊ ಯು ಆರ್ ರೈಟ್. ಏನು ನೇಚರಲ್ಲಿ ಏನು ಇವಾಗಲೇ ಇದೆ ಅದೆಲ್ಲ ಕರೆಕ್ಟಾಗಿ ಸೃಷ್ಟಿಯಾಗಿದೆ ಅಂತ ತಿಳ್ಕೊಳ್ತಾನೆ. ಓಕೆ, ದಿಸ್ ವಾಸ್ ದ ಸ್ಟೋರಿ. ಗೊತ್ತಾಯ್ತಲ್ವ ಮಕ್ಕಳೇ ಸ್ಟೋರಿ ಏನಂತ? ಎಸ್. ನಾವು ಟೆಲ್ ಮಿ ದ ಆನ್ಸರ್. What did Mullah Nasruddin notice in the neighboring field? Neighboring ಫೀಲ್ಡಲ್ಲಿ, ಪಕ್ಕದ ಫೀಲ್ಡಲ್ಲಿ, ಮೈದಾನದಲ್ಲಿ ಏನು ನೋಟಿಸ್ ಮಾಡ್ತಾನೆ ಮಕ್ಕಳೇ ಅವನು? ಎಸ್, he noticed huge pumpkins growing on the delicate vines. Huge pumpkins growing on the delicate vines, isn't it? Now look at the board, children. See, here is given in page number 3, complete the collective noun phrases with words from the box. See, here is given 6 words: chest, bunch, army, band, class, flock. Okay, you have to fill it. Look at the first one. A dash of bananas. In this, the correct answer is bunch. Banana ಗುಂಪಿಗೆ ಏನಂತ ಹೇಳ್ತೀವಿ ನಾವು? bunch. bunch of bananas.
ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ ಏನಂತ ನೀವು ಕಲ್ತಿದ್ದೀರಾ, ಹೌದಲ್ವ ಮಕ್ಕಳೇ? ಈ ಗ್ರೂಪ್ ಆಫ್ ಥಿಂಗ್ಸ್, ಇಲ್ಲಿ ನೋಡಿ ಬನಾನಾ ಗುಂಪಿಗೆ ನಾವು ಬಂಚ್ ಅಂತ ಹೇಳ್ತೀವಿ. ಸೊ ಬಂಚ್ ಈಸ್ ಅ ಕಲೆಕ್ಟಿವ್ ನೌನ್. ಲುಕ್ ಎಟ್ ಸೆಕೆಂಡ್ ಒನ್, a dash of drawers. A dash of drawers. Chest. Chest. C-H-E-S-T. Chest of drawers. D-R-A-W-E-R-S. See this answer, children. C-H-E-S-T. A chest of drawers. How to read this sentence? All of you see. A chest of drawers. Look at number 3. A dash of musicians. A dash of musicians. See here, what do we call? B-A-N-D, band. Band of musicians. M-U-S-I-C-I-A-N-S. A band of musicians. Read this sentence again, children. A band of musicians. Okay. See here, band is a collective noun. Look at next one, ant. Dash of ants. Antiನ ಒಂದು ಗುಂಪಿಗೆ ನಾವು ಏನಂತ ಹೇಳ್ತೀವಿ? Army. An army of ants. Ant means ಇರುವೆಗಳು. ಇರುವೆ ಸಾಲ ಹೋಗುತ್ತೆ, ಲೈನಾಗಿ ಹೋಗುತ್ತೆ, ಹೌದಲ್ವಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಆರ್ಮಿ. ಸೈನಿಕರ ಥರ ಹೋಗುತ್ತದು, ಹೌದಲ್ವಾ? ಒಂದರಿಂದ ಒಂದು ನೀಟಾಗಿ ಒಂದೇ ಲೈನ್ ಮಾಡಿ ಹೋಗ್ತಾರೆ. ಸೊ ಈ ಆ್ಯಂಟ್ ಇರುವೆಗಳ ಒಂದು ಗುಂಪನ್ನು ನಾವೇನಂತ ಹೇಳ್ತೀವಿ? ಆರ್ಮಿ. ಹಿಯರ್ ಆರ್ಮಿ ಇಸ್ ಅ ಕಲೆಕ್ಟಿವ್ ನೌನ್. ARMY, ಆರ್ಮಿ. ಓಕೆ. ಲುಕ್ ಎಟ್ ನೆಕ್ಸ್ಟ್ ನಂಬರ್ 5. A dash of students. A class. CLASS. Class of students. A class of students. Here class is collective noun. Collective noun ಯಾವುದು ಮಕ್ಕಳೇ? ಇಲ್ಲಿ CLASS, class. And the last one, a dash of sheep. A flock. FLOCK, flock of sheep. sheep. ಕುರಿಗಳ ಒಂದು ಹಿಂಡನ್ನು ನಾವು ಫ್ಲಾಕ್ ಅಂತ ಹೇಳ್ತೀವಿ. FLOCK, flock. See here, this is the collective noun. Okay. All of you read all the collective nouns, children. Once you read all the collective nouns, I will read, all of you see. Okay. Bunch. Repeat after me. ನಾನು ಹೇಳ್ತಿದ್ದ ಹಾಗೆ ನೀವು ಆ ವರ್ಡನ್ನ ರಿಪೀಟ್ ಮಾಡಬೇಕು ಮಕ್ಕಳೇ. ಆವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ ಓದಲಿಕ್ಕೆ. ಓಕೆ. ಎಸ್. ಬಂಚ್, ಚೆಸ್ಟ್, ಬ್ಯಾಂಡ್, ಆರ್ಮಿ, ಕ್ಲಾಸ್, ಫ್ಲಾಕ್. Okay. Yes. Now look at next one, page number 5. In page number 5, there is given, circle the correct verbs to complete these sentences. Okay. Circle the correct verbs to complete these sentences. See, you are seeing in the screen also. You are seeing in the screen also. The boys, look at first one. The boys swim or run. Two answers given. Two options given here. In the pond. Pond ಅಲ್ಲಿ boys swim ಮಾಡ್ತಾರಾ run ಮಾಡ್ತಾರಾ ಮಕ್ಕಳೇ? Yes, swim. Verb ಅಂದ್ರೆ ಏನು? Action ಆಗುವಂಥದ್ದು, ಹೌದಲ್ವಾ? So swim is the correct answer. Put circle for that word. For swim you have to put circle. Look at next one, second. The children dash on chairs in school. School ಅಲ್ಲಿ ಮಕ್ಕಳು ಚೇರ್ ಮೇಲೆ ಕೂತ್ಕೊಳ್ತಾರಾ ನಿಂತ್ಕೊಳ್ತಾರಾ? See, two options are there, sit and stand. The correct option is sit. Yes. For sit you have to put circle. The children sit on chairs in school. Look at next one, number 3. We dash when mother tells us funny stories. Options are laugh, cry.
ಲಾಫ್ ಅಂದರೆ ನಗಾಡೋದು, ಕ್ರೈ ಮೀನ್ಸ್ ದುಃಖ, ಅಳುವಂಥದ್ದು, ಹೌದಲ್ವಾ? ಸೊ ವೆನ್ ಮದರ್ ಟೆಲ್ಸ್ ಅಸ್ ಫನ್ನಿ ಸ್ಟೋರೀಸ್ ವಾಟ್ ವಿಲ್ ಡೂ? ಫನ್ನಿ ಸ್ಟೋರೀಸ್, ತಮಾಷೆ ಆಗಿರುವಂಥ ಸ್ಟೋರಿ ಹೇಳುವಾಗ ನಾವೇನು ಮಾಡ್ತೀವಿ ಮಕ್ಕಳೇ? ಲಾಫ್, ನಗ್ತೀವಿ, ಹೌದಲ್ವಾ? ಸೊ ಲಾಫ್ ಇಸ್ ದ ಕರೆಕ್ಟ್ ಆನ್ಸರ್. ಪುಟ್ ಸರ್ಕಲ್ ಫಾರ್ ಲಾಫ್. LAUGH, laugh. Okay. Look at number 4. Grandmother dash very slowly. Options are walks, jumps. The correct answer. What is the correct answer? Grandmother slow again ಮಾಡ್ತಾರೆ ಮಕ್ಕಳೇ, ಜಂಪ್ ಮಾಡ್ತಾರಾ? ಇಲ್ಲ ಅಲ್ವಾ? So she walks very slowly. So walks is the correct answer. Put circle for that answer. Grandmother walks very slowly. Look at number 5. The ball dash across the floor. Options are rolls, walks. What is the correct option? Yes, the ball roll. Roll ಅಂದರೆ ತಿರುಗೋದು, ಹೌದಲ್ವಾ? ಫ್ಲೋರ್ ಅಲ್ಲಿ, ನೆಲದಲ್ಲಿ ಹಾಕಿದಾಗ ಅದೇನಾಗುತ್ತೆ? ಟ್ವಿಸ್ಟ್ ಮಾಡಿ ಹಾಕಿದಾಗ ರೋಲ್ ಆಗುತ್ತೆ ಹೀಗೆ, ಹೌದಲ್ವಾ? ಸೊ ಕರೆಕ್ಟ್ ಆಪ್ಷನ್ ಈಸ್ rolls. The ball rolls across the floor. So put circle for rolls. Okay? Yes. So take down today's homework, page number 3 and page number 5. Okay? This is the homework for you. Do it in practice book. Okay children? Thank you. See you in the next class.